ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಕರ್ಬೇವು ಎಲೆಗಳು ತಿಂದು ಆದ್ಮೇಲೆ ಸೌತೆಕಾಯಿ ಜ್ಯೂಸ್ ಕುಡ್ದೆ. ಆಮೇಲೆ ಆಸ್ ಯೂಶುವಲ್ ಪಾತ್ರೆಗಳನ್ನೆಲ್ಲ ತೊಳೆದು ದಬಾಕಿ ನುಗ್ಗೆ ಸೊಪ್ಪಿನ ಪೌಡರ್ದು ನೀರ್ ಕುಡ್ದೆ. ಇನ್ನ ಸುಮಾರು ದಿನದಿಂದ ನಮ್ಮ ಮನೆ ಸುತ್ತ ಕಳೆ ಕೀಳ್ದೆ ಇರೋ ಕಾರಣ ತುಂಬಾ ಕಳೆ ಬೆಳೆದ್ ನಿಂತಿತ್ತು. ನಮ್ಮ ಮಮ್ಮಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ರೆ ನಾನು ಹೋಗಿ ನಮ್ಮ ಮಮ್ಮಿ ಕಾಲು ಎಳಿತಾ ಇದ್ದೆ. ಇನ್ನು ಕ್ಲೀನ್ ಮಾಡಬೇಕು, ಸಾಕಾಗಲ್ಲ. ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಅದಾದ್ಮೇಲೆ ತಿಂಡಿಗೆ ಅಂತ ಪುಳಿಯೋಗ್ರೆ ಮತ್ತೆ ಜೊತೆಗೆ ನೆಂಚ್ಕೊಳಕ್ ನಿಪ್ಪಟ್ಟು ತಿನ್ಕೊಂಡು ತಲೆಗೆ ಹಚ್ಕೊಳ್ಳೋದಕ್ಕೆ ಅಂತ ಈರುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪೊಂದು ರಸ ರೆಡಿ ಮಾಡ್ಕೊತಾ ಇದ್ದೆ. ಈ ಜ್ಯೂಸ್ ಅಪ್ಲೈ ಮಾಡೋದ್ರಿಂದ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹೇರ್ ಗ್ರೋತ್ ತುಂಬಾ ಚೆನ್ನಾಗುತ್ತೆ. ಇನ್ನ ನಮ್ ಬೋಲುಗೆ ಮೈಯಲ್ಲಿ ಚಿಕ್ಕ ತುಂಬಾ ಜಾಸ್ತಿ ಆಗಿತ್ತು ಅಂತ ಆಸ್ ಯೂಶುವಲ್ ಕೊಬ್ಬರಿ ಎಣ್ಣೆಗೆ ಕರ್ಪೂರ ಮಿಕ್ಸ್ ಮಾಡಿ ಮೈ ತುಂಬಾ ಹಚ್ಚಿ ಮಸಾಜ್ ಮಾಡಿದೆ. ಅದಾದ್ಮೇಲೆ ಫ್ರೆಶ್ ಅಪ್ ಆಗಿದ್ ಬಂದು ಮಧ್ಯಾಹ್ನ ಊಟಕ್ಕೆ ಅಂತ ಬೈ ಒನ್ ಗೆಟ್ ಟು ಆಫರ್ ಇತ್ತು ಅಂತ ಈ ಇನ್ಸ್ಟೆಂಟ್ ಮಸಾಲಾ ಓಟ್ಸ್ ತಂದಿದ್ದೆ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಟೇಸ್ಟ್ ಉಳ್ಳುಳ್ಳಿಯಾಗಿ ಚೆನ್ನಾಗಿತ್ತು. ನಮ್ಮ ಮಮ್ಮಿಗೆ ತಿನ್ಸಕ್ ಹೋದ್ರೆ ನಮ್ಮ ಮಮ್ಮಿ ರಿಯಾಕ್ಷನ್ ಹೇಗಿತ್ತು ನೋಡಿ. ಇಟ್ಕೊಳ್ಳಿ ಅದ್ನುವೆ ಆರಿಸ್ಕೊಂಡು ತಿನ್ನಿ. ನಾನ್ ಮಾಡಿರೋ ಖರ್ಚಿಗೆ ಲೆಕ್ಕ ಬರ್ಕೊಂಡು ಅದನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಸಹಿಸ್ಕೊಂಡಿರೋದಕ್ಕಾಗಲ್ಲ ಸತ್ಯ. ನನ್ನ ಮಾತಿಂದ ನಿಂಗೆ ಕಿರಿಕಿರಿ ಸೂಪ್ ಇದ್ದಂಗದೆ ಅಷ್ಟೇ. ಟೇಸ್ಟ್ ಚೆನ್ನಾಯ್ತಾ? ಚೆನ್ನಾಗಿರೋದಕ್ಕೆ 3 ಸ್ಪೂನ್ ತಿಂತಾ ಇದೀರಿ. ಇಲ್ಲಿ ನೋಡಿ ನಮ್ ಕೀರಾ ಬ್ರೂನೋಗೆ ಮುಖ ತೊಳ್ಕೊಡ್ತಾವಳೆ. ಇನ್ನ ಇದು ಹಿಂದಿನ ದಿನದ ವಿಡಿಯೋ. ಕಾಂಬೋ ಆಫರ್ ಬಿಟ್ಟಿದ್ರು ಅಂತ ಇಂಡಸ್ ವ್ಯಾಲಿ ಅವ್ರ ವೆಬ್ಸೈಟ್ ಇಂದ ಅಡಿಗೆ ಪಾತ್ರೆಗಳನ್ನ ಆರ್ಡರ್ ಮಾಡಿದ್ದು. ಅದು ನೆನ್ನೆ ಡೆಲಿವರ್ ಆಯ್ತು. ಸೊ ಓಪನ್ ಮಾಡಿ ಎಲ್ಲಾನು ಚೆಕ್ ಮಾಡ್ತಾ ಇದ್ದೆ. 3 ಐಟಮ್ಗೆ ಟೋಟಲ್ 2603 ರೂಪಾಯಿ ಆಯ್ತು. ಅಂಡ್ ಅದ್ರ ಜೊತೆಗೆ ಒಗ್ಗರಣೆ ಹಾಕೋ ಸಣ್ಣ ಬಾಣ್ಲಿ ಫ್ರೀ ಬಂದಿತ್ತು. ಪಾತ್ರೆಗಳದ್ದು ಕ್ವಾಲಿಟಿ ಮತ್ತೆ ವೇಟ್ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಅಡಿಗೆ ಮಾಡ್ಕೊಂಡು ತಿಂದಾಗ ರುಚಿ ಹೇಗ್ ಬರುತ್ತೆ ಅಂತ ನೋಡಕ್ಕೆ ಕಾಯ್ತಾ ಇದೀನಿ. ಇನ್ನ ಕೊನೆದಾಗ ತೆಗ್ದಿದ್ ಫ್ರೈ ಪ್ಯಾನ್ ನೋಡಿ ನನಗೆ ಪಬ್ಜಿ ನೆನಪಾಯ್ತು. ಅಂಡ್ ಇದ್ರ ಜೊತೆ ಅವ್ರದೇ ಹ್ಯಾಂಡ್ ರಿಟರ್ನ್ ಥ್ಯಾಂಕ್ ಯು ನೋಟ್ ಕಳ್ಸಿದ್ರು. ಅದನ್ನ ನೋಡಿ ಚೆನ್ನಾಗ್ ಅನಿಸ್ತು. ಅಂಡ್ ಇದು ಯಾವ್ದೇ ತರದ ಪ್ರಮೋಷನ್ ವಿಡಿಯೋ ಅಲ್ಲ. ಇದ್ರದ್ದು ರಿವ್ಯೂ ಬೇಕಿದ್ರೆ ಕಮೆಂಟ್ ಅಲ್ಲಿ ಕೇಳಿ, ನಾನು ಜೆನ್ಯೂನ್ ಆಗಿ ರಿವ್ಯೂ ಕೊಡ್ತೀನಿ. ನಂದು ಊಟ ಮುಗಿಸಿ ಮಕ್ಳಿಗೂ ಎಲ್ಲ ಊಟ ಹಾಕೊಟ್ಟು ಮಲ್ಗೋಗ್ ಮುಂಚೆ ಬೆಳಗ್ಗೆದ್ದು ಕುಡಿಯೋದಿಕ್ಕೆ ಅಂತ 1 ಸ್ಪೂನ್ ಮೆಂತ್ಯ ಮತ್ತೆ 5-6 ದ್ರಾಕ್ಷಿ ತೊಳೆದು ನೆನ್ಸಿಟ್ಟು ಮಲ್ಕೊಂಡೆ. ಇವತ್ತಿಗಿಷ್ಟೇ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಇವ್ನ್ ನೋಡಿ ನಿನ್ ಪಕ್ಕ ನಾನು ಬಂದ್ ಮಲ್ಕೋತೀನಿ ಅಂತ ಬಂದ.